ಪರ್ಚೇಸ್ ಮಾಡಬೇಕು. ಅದು ಸ್ವಲ್ಪ ಕಷ್ಟ ಆಗ್ಬೋದು ರಾವಣ್ ಭಾಯ್. ಯಾಕೆ? ಹೊಸ ಪೊಲೀಸ್ ಆಫೀಸರ್ ಬಂದಿದ್ದಾರೆ, ಡೇರ್ ಡೆವಿಲ್ ಅಂತೆ. ಆ ಇನ್ಸ್ಪೆಕ್ಟರ್ ಮುಂದೆ ಯಾವ ಇನ್ಫ್ಲೂಯೆನ್ಸು ನಡೆಯಲ್ವಂತೆ. ಅವನೊಂಥರ ಹುಚ್ಚ ಅಂತೆ. ತಲೆ ಕೆಟ್ಟರೆ ಎನ್ಕೌಂಟ್ರ್ ಮಾಡಿ ಹೋಗ್ತಾ ಇರ್ತಾನಂತೆ. ಇಷ್ಟು ದಿವಸ ನಿಮ್ಮ ಕೇಸ್ನ ಹ್ಯಾಂಡಲ್ ಮಾಡೋರು ಸರಿಯಾಗಿ ಮಾಡಿಲ್ಲ ಅಂತ ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡಿದಾರಂತೆ. ಈಗ ತಾನೇ ದುಡ್ಡು ರೆಡಿ ಮಾಡಿಕೊಂಡು ಕೇಸ್ನ ನಡೆಸೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟ್ರಲ್ಲಿ ಇವನು ಯಾರೋ ಬಂದಿದ್ದಾನೆ. ಲಂಚ ತಗೊಳ್ಳೋನಾದ್ರೆ ನನ್ನ ಕೆಲಸ ಸುಲಭ ಆಗೋದು. ನೀನು ಹೇಳೋದು ನೋಡಿದ್ರೆ ಟೆನ್ಷನ್ ಆಗ್ತಿದೆ. ಈ ಪೊಲೀಸ್ ಇಲ್ಲಿಗೆ ಬಂದಿರೋದ್ರಲ್ಲಿ ಶಿವಗಾಮಿ ಕೈವಾಡ ಏನಾದ್ರೂ ಇದೆಯಾ? ಇದ್ರೂ ಇರ್ಬೋದು ರಾವಣ್ ಭಾಯ್. ನೀವು ಹೇಳಿದ್ಮೇಲೆ ನನಗೂ ಡೌಟ್ ಬರ್ತಾ ಇದೆ. ಯಾಕೆಂದ್ರೆ ಮೊದಲಿದ್ದವ್ರಿಗೆ ಪದೇ ಪದೇ ಫೋನ್ ಮಾಡಿ ಇನ್ನೂ ಯಾಕೆ ರಾವಣ್ಣ ಅರೆಸ್ಟ್ ಮಾಡಿಲ್ಲ ಅಂತ ಆವಾಜ್ ಆಗ್ತಿದ್ಲಂತೆ. ಬಹುಶಃ ಕಮಿಷನರ್ ಹತ್ರ ಮಾತಾಡಿ ಈ ಆಫೀಸರ್ನ ಅವಳೇ ಅಪಾಯಿಂಟ್ ಮಾಡಿಸಿರ್ಬೋದು. ನಾವಿನ್ನೂ ಸ್ವಲ್ಪ ಹುಷಾರಾಗಿರ್ಬೇಕು. ನೀವು ಹೇಳೋದು ನೋಡಿದ್ರೆ ಈ ಜಾಗನೂ ಸೇಫ್ ಅಲ್ಲ ಅನ್ಸ್ತಿದೆ. ಆದಷ್ಟು ಬೇಗ ಬೇರೆ ಜಾಗಕ್ಕೆ ಶಿಫ್ಟ್ ಆಗ್ಬೇಕು. ಎಲ್ಲೋ ಕಳ್ಳನ್ ತರ ಬಚ್ಚಿಟ್ಕೊಂಡು ಜೀವನ ಮಾಡೋದು ತುಂಬಾ ಹಿಂಸೆ ಆಗ್ತಿದೆ. ಎಲ್ಲೋ ಒಂದ್ ಕಡೆ ಹೋಗಿ ಸೆಟ್ಲ್ ಆಗ್ಬೇಕು. ಇಲ್ಲಿಂದ ಎಲ್ಲಿಗೆ ಹೋಗೋದು? ಬಂದಿರೋರು ಬರೀ ಖಡಕ್ ಆಫೀಸರ್ ಅಂತ ಹೇಳ್ತಿದ್ಯಾ? ನನ್ನನ್ನ ಅರೆಸ್ಟ್ ಮಾಡಿದ್ರೆ ಕತೆ ಮುಗೀತು. ಅವನಿನ್ನೂ ನಿಮ್ಮ ಕೇಸ್ ಇನ್ವೆಸ್ಟಿಗೇಷನ್ನ ಶುರು ಮಾಡಿಲ್ಲ ಅನ್ಸುತ್ತೆ. ಆದಷ್ಟು ಬೇಗ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ರಾವಣ್ ಭಾಯ್. ಸರಿ, ತುಂಬಾ ಹೊತ್ತು ನೀವಿಬ್ರು ಇಲ್ಲಿರಬಾರ್ದು. ಪೊಲೀಸ್ನವರು ಎಲ್ಲ ಕಡೆ ಇನ್ಫಾರ್ಮರ್ಸ್ನ ಬಿಟ್ಟಿರ್ತಾರೆ. ಅವರೇನಾದ್ರೂ ನಿಮ್ಮನ್ನ ನೋಡಿದ್ರೆ ಮೆಸೇಜ್ ಕೊಡ್ತಾರೆ. ತುಂಬಾ ಕಷ್ಟ ಆಗತ್ತೆ. ನಿಮ್ಗೇನಾದ್ರೂ ಬೇಕು ಅಂದ್ರೆ ಕಾಲ್ ಮಾಡಿ ರಾವಣ್ ಭಾಯ್. ನಾವು ಕೇಸ್ ವಿಚಾರದಲ್ಲಿ ಏನಾದರೂ ಬೆಳವಣಿಗೆ ಇದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಸರಿ ಸರಿ ರಾವಣ್ ಭಾಯ್, ನಾವು ಹೊರಡ್ತೀವಿ. ರಾಕಿ, ನಮ್ಮನ್ನ ಪೊಲೀಸರು ಫಾಲೋ ಮಾಡ್ತಾ ಇದ್ದಾರೆ. ಪೊಲೀಸ್ ಅವರ ಅವ್ರು ಯಾವುದೋ ಕೆಲಸದ ಮೇಲೆ ಹೋಗ್ತಿರ್ಬೇಕು. ಇಲ್ಲ ರಾಕಿ, ತುಂಬ ಹೊತ್ತಿಂದ ನೋಡ್ತಾ ಇದ್ದೀನಿ, ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಹೌದಾ? ಮಾಡ್ತೀನಿ ತಡಿ, ಹೋಗೋಣ ಬಾ. ಬೇಗ ಬಾ, ನೋಡ್ಬೇಡ. ಬಾಬಾ ಬೇಗ ಬಾ. ನಡಿ ನಡಿ. ಎಲ್ಲೋದ್ರಿ ಇವರು? ಎಲ್ಲೋಗ್ತಾರೆ? ಸಿಕ್ಕೇ ಸಿಗ್ತಾರೆ, ಬಾ.
ಅಶೋಕ್, ಶಿವಕುಮಾರ್ ನಿಮ್ಗೆ ಈ ವಿಷಯ ಹೇಳಿದ್ರಾ? ಯಾವ್ದ್ರ ಬಗ್ಗೆ? ಹೊಸದಾಗಿ ಬಂದಿರೋ ಪೊಲೀಸ್ ಇನ್ಸ್ಪೆಕ್ಟರ್ ಬಗ್ಗೆ. ಇಲ್ವಲ್ಲ ಶಿವಗಾಮಿ. ನಮ್ ಏರಿಯಾಗೆ ಹೊಸ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದಾರಂತೆ. ರಾವಣ್ ಕೇಸ್ನ ಹ್ಯಾಂಡಲ್ ಮಾಡಕ್ಕೆ ಅಂತಾನೆ ಡಿಪಾರ್ಟ್ಮೆಂಟ್ ಅವರು ಇವ್ರನ್ನ ಅಪಾಯಿಂಟ್ ಮಾಡಿದಾರಂತೆ. ಇಷ್ಟು ದಿನ ಇದ್ದವರು ಏನು ಮಾಡ್ಲಿಲ್ವಲ್ಲ. ನಾವು ಪ್ರೆಷರ್ ಹಾಕಿ ಹಾಕಿ ಸಾಕಾಯ್ತು. ಅದು ಡಿಪಾರ್ಟ್ಮೆಂಟ್ಗೂ ಗೊತ್ತಾಗಿದೆ. ಅದಕ್ಕೆ ಇರೋರ್ನ ಟ್ರಾನ್ಸ್ಫರ್ ಮಾಡಿ ಇವ್ರನ್ನ ಅಪಾಯಿಂಟ್ ಮಾಡಿರೋದು. ಹಾಗೆ ಅಂತ ಶಿವಕುಮಾರ್ ಹೇಳ್ತಾ ಇದ್ರು. ಒಂದ್ಸಲಿ ಭೇಟಿ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಕಾಲ್ ಮಾಡಿದ್ದೆ ಅಶೋಕ್. ಯಾರೋ ಒಬ್ರು ಆಫೀಸರ್ ಪಿಕ್ ಮಾಡಿದ್ರು. ಮೋಸ್ಟ್ಲಿ ಅದು ಇವ್ರೇ ಅಂತ ಅನ್ಸತ್ತೆ. ಇನ್ವೆಸ್ಟಿಗೇಷನ್ ಅಲ್ಲಿ ಏನೇ ಸಹಾಯ ಇದ್ರು ಕೇಳಿ ಮಾಡೋದಕ್ಕೆ ರೆಡಿ ಇದೀವಿ ಅಂತ ಹೇಳ್ದೆ. ಆದ್ರೆ ಅವ್ರ ಟೋನ್ ಯಾಕೋ ನಮ್ಗೆಲ್ಲ ಗೊತ್ತು, ನಮ್ಗೇನು ಹೇಳಕ್ ಬರ್ಬೇಡಿ ಅನ್ನೋ ತರ ಇತ್ತು. ಸ್ವಲ್ಪ ರೂಡ್ ಅಂತ ಅನ್ನಿಸ್ತು. ಅಂದ್ರೆ ಕೇಸಿಗೆ ಸಂಬಂಧಪಟ್ಟಿರೋರ ಜೊತೆ ಕಮ್ಯುನಿಕೇಶನ್ ಇಟ್ಕೊಳ್ಳೋದು ಬೇಡ ಅಂತ ಅನ್ಕೊಂಡಿರ್ತಾರೆ. ಆನೆಸ್ಟ್ ಆಫೀಸರ್ ಇರಬೇಕು ಅವರು. ಇರಬಹುದು. ಈಗ ರಾವಣ್ ಅರೆಸ್ಟ್ ಆಗ್ತಾನೆ ಅನ್ನೋ ನಂಬಿಕೆ ಬಂದಿದೆ. ನೋಡೋಣ.